ಈ ಕರ್ನಾಟಕದ ಟೋಟಲ್ ಏರಿಯಾ ತಗೊಂಡ್ಬಿಟ್ಟು ಅಷ್ಟು ಮಳೆ ಆದ್ರೆ 50% ಪ್ರಾಬಬಿಲಿಟಿನಲ್ಲಿ ಇಷ್ಟು ನೀರಿನಿಂದ ಬರ್ತದೆ. ಅದರಲ್ಲಿ ಇಷ್ಟು ನೀರನ್ನ ನೀವು ಉಪಯೋಗಿಸ್ಕೊಳ್ಳಿ, ಇಷ್ಟು ನೀರನ್ನ ಉಪಯೋಗಿಸ್ಕೊಳ್ಳಿ ಅಂತ ಕರೆಕ್ಟ್ ಆಗಿ ಹೇಳಿಲ್ಲ. ಅದು ನಿಮ್ ಪಾಲು ನೀವು ಉಪಯೋಗಿಸ್ಕೊಂಡು ಬಿಡಿ ಅಂತಿಲ್ಲ, ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅದನ್ನ. ಈಗ ಅರ್ಥ ಮಾಡ್ಕೊಳ್ಳಿ, ಮಳೆ ಎಲ್ಲ ಪೂರ್ತಿ ಕಡೆ ಬಿದ್ದಾಗ ಮಾತ್ರ ನಮ್ಮ ಕ್ಯಾಚ್ಮೆಂಟ್ ಅನ್ನ ನಾವು ನೀರು ಹಿಡ್ಕೊಳ್ಳೋಕೆ ಅವಕಾಶ ಇರೋದು. ಇದು 2/3 ಭಾಗ ನೀರನ್ನ ನಮ್ಮ ಕರ್ನಾಟಕದಲ್ಲಿ ಬಿದ್ದ ಮಳೆ. ನಾವು ಮೊದಲನೇ ಪ್ರಶ್ನೆ ಬರೋಣ. ಈಗ ನಮ್ಗೆ 177 TMC ನೀರು ಬಿಡಬೇಕು. ಮೊದಲು 192 ಇತ್ತು, 177 ಆಯ್ತು. ಅದಕ್ಕಿಂತ ಮೊದಲು 205 ಇತ್ತು, ಆಮೇಲೆ 192 77 ಈಗ ಇನ್ನೊಂದು ಸಂಖ್ಯೆ ಅಂಶಗಳನ್ನ ಕೊಡ್ತಾರೆ. ಕಾವೇರಿ ಟ್ರಿಬ್ಯುನಲ್ ನಲ್ಲಿ ಫೈನಲ್ ಆಗಿ 3 ಭಾಗ, ಒಂದು KRS ಇಂದ ಕೆಳಭಾಗ, ಕಬಿನಿಯಿಂದ ಕೆಳಭಾಗ ಬರುವಂತ ನೀರು 80 TMC ನೀರಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಮಾಡಿಕೊಟ್ಟಿದ್ದೀರಿ. ಇಲ್ಲಿ ತಿಳಿದಂಥವ್ರು ಬಂದು ಏನು ಇವತ್ತು ಗಾಂಧಿ ಭವನ, ಆ ಗಾಂಧಿ ಭವನ ಜಾಸ್ತಿ ಇನ್ನೂ ಮಾತಾಡೋರು ಸಂವಾದರಿದ್ದಾರೆ. ತಿಳಿದಿರೋರು ಮಾತ್ರ ನಾವು ಇವೆಲ್ಲರೂ ಕೇಳೋಣ. ಕಲಿಕೆ ನಿರಂತರ. ಈ ಕೊನೆ ಶಿವನಿಗೆ ಕಟ್ಕೊಂಡು ಮಾಡ್ತಾ ಇದ್ರು. ಈ ಕೊನೆಗೆ ಎಲ್ಲಿ ಕೂತ್ಕೊಳ್ತದೆ ನಮ್ಮ ಪೂರ್ವಿಕರು ಮಂಡ್ಯದ ಕಾಯಿಲೆ ಮಂಡ್ಯ ಆಗ್ತಿರುತ್ತೆ. ಆ ಮಂಡ್ಯ ಇದ್ದಿದ್ದು ಹಳೆ ಮಂಡ್ಯ. ಈ ಮಂಡ್ಯದಲ್ಲಿ ನಮ್ಮಂತ ಎಲ್ಲ ವಲಸಿಗರಿಗೆ ಸೇರಿರೋದು. ಅಕ್ಕಪಕ್ಕದ ಹಳ್ಳಿಯವ್ರು ಬಂದಿರುವ ನಾನು ಕಾದಾಡೋನೆ. ಬರೀ ಆ ಕೆಳಗೆ ಒಂದು ಮಾತ್ರ ಇದ್ದಿದ್ದು. ಈ ಕಾಗೆ ಮಂಡ್ಯ ಕೂಗು ಮಂಡ್ಯ ಆಗೋದಿದ್ದೇನೋ ಈ ಪ್ರಾಜೆಕ್ಟ್ಗಳೆಲ್ಲ ಬಂದ್ರೆ ಅಂತಕ್ಕಂಥ ಇವೆಲ್ಲ ಮಂಜುನಾಥ್ ಅವರು ಶಿವಲಿಂಗನವರು ಹೇಳ್ತಾರೆ ನೋಡಿದ್ರೆ ನಾವೇನು ಈಗ ಸುಮಾರು 70 ಭಾಗ ಜೀವ ಕಳೆದಿವಿ. 4 ವರ್ಷ 5 ವರ್ಷದ ಕಥೆ ಏನಪ್ಪ. ಆ ಪುಣ್ಯಕ್ಕೆ ಏನು ಬರೋದಿಲ್ಲ, ಊರಿಕಾಯಿಗಳ ಏನೇನು ಬರೋದಿಲ್ಲ. ಅವು ಕೈಗೊಟ್ಟ ನಿಂತ್ಕೊಂಡಿದ್ದು ನೀವು ಇನ್ನೊಬ್ಬರಿಗೆ ಇದನ್ನ ಬಾಡಿಗೆ ಕೊಡಿ. ಬುದ್ಧಿನಿಂದ ಈ ಬಂದಿರತಕ್ಕಂಥ ಮಾಹಿತಿ ಓದ್ಕೊಳ್ಳಿ. ಪ್ರಮುಖವಾಗಿ ಇವತ್ತು ಇವರಿಬ್ಬರು ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಗಮನ ಕೊಟ್ಟಿದ್ದೇವೆ. ಇವತ್ತು ತುಂಬಾ ಯಶಸ್ವಿಯಾಗಿದೆ. ಅದರಿಂದ ನಾನು ಮೊದಲಿಗೆ ಅವರಿಗೆ ಆಭಾರಿ ಆಗಿದ್ದೇನೆ. ವಿಚಾರ ಏನು ಗೊತ್ತಿದೆ ಅದನ್ನು ಬಿಟ್ಟು ಸಂವಾದದಲ್ಲಿ ಭಾಗವಹಿಸಿ ಅವರಿಗೂ ಕೂಡ ಇನ್ನೊಂದು ತಿಳ್ಕೊಳ್ತಕ್ಕಂಥ ಊಟದ ವ್ಯವಸ್ಥೆನೂ ಇದೆ. ಅಷ್ಟು ಪ್ರಶ್ನೆ ಇಲ್ಲ. ದಯಮಾಡಿ ಮಾಡಿ. ಪ್ರಾಯಶಃ ಮಂಡ್ಯದಲ್ಲಿ ನನ್ನ ಕೊಟ್ಟಂಥ ರೈತಾಪಿ ವರ್ಗಕ್ಕೆ ಪುನರ್ಜನ್ಮ ಕೊಡ್ಲಿಕ್ಕೆ ಸೇರಿರ್ತಕ್ಕಂಥ ಸಭೆ ಇತ್ತು ತಿಳಿದು ನಾವು ನೀವೆಲ್ಲ ಭಾಗಿಯಾಗಿ ಮುಂದುವರಿಸೋಣ ಅಂತೇಳಿ ಬಂಧುಗಳೇ 2 ನಿಮಿಷ ಒಬ್ಬರಿಗೆ 1 ನಿಮಿಷ ಅವಕಾಶ. ತುಂಬ ಜನ ಎಲ್ಲ ಸಂಘಟಕರಿದ್ದಾರೆ. ಪ್ರಶ್ನೆನಾದರೂ ಆಗ್ಬೋದು, ಅಭಿಪ್ರಾಯನಾದರೂ ಆಗ್ಬೋದು. 1 ನಿಮಿಷ ತಗೊಳ್ಬೋದು. ಅಂದರೆ 60 ಸೆಕೆಂಡ್. ಅಂಕಿಅಂಶ ಪ್ರಕಾರ 39 TMC ಹೋಗಿದೆ ಲೆಕ್ಕ ಹೇಳ್ತಾರೆ. ಆದರೆ ಇವಾಗ KRS ನಲ್ಲಿ KRS ಡ್ಯಾಮ್ನಿಂದ ಆಗಲಿ, ಹೇಮಾವತಿ ಆಗಲಿ, ಆರಂಗಿ ಆಗಲಿ ಅಥವಾ ಕಬಿನಿ ಆಗಲಿ, ಈ ಡ್ಯಾಮ್ಗಳಿಂದ ಯಾವುದೇ ಕಾರಣಕ್ಕೂ ಯೋಜನೆಯನ್ನು ರೂಪಿಸಬೇಡಿ. ಇಲ್ಲಿಗೆ ಕೈ ಬಿಡಿ. 5ನೇ ಹಂತಕ್ಕೆ ಕೈ ಬಿಟ್ಟು ನೀವು ನೆಕ್ಸ್ಟ್ ಕುಡಿಯುವ ನೀರಿಗಾದ್ರೆ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಡ್ಯಾಮ್ಗಳಿಗೆ ಕೈ ಹಾಕಬಾರ್ದು ಅಂತ ಒಂದು ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಕಳಿಸೋಕೆ ಈ ಸಭೆಯಲ್ಲಿ ನಾವು ಬಯಸ್ತೇವೆ. ಯಾಕೆಂದ್ರೆ ಅವಾಗಿಂದ ಹೇಳ್ತಾವ್ರೆ RTMC ಅಂತ. ಯಾಕೆಂದ್ರೆ 6ನೇ ಹಂತದ ಯೋಜನೆ ಅಲ್ಲಿ ಏನು ನಮ್ದು ಮಂಡಿದೆ ಭೂಸ್ವಾಧೀನದಲ್ಲಿ 130 ಎಕರೆ ಹೋಗ್ತಾ ಇರೋದು. ಅದ್ರ ಬಗ್ಗೆ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು. ಜೊತೆಗೆ 1 MLD ಅಂದ್ರೆ 10 ಲಕ್ಷ ಲೀಟರ್ ನೀರು. 500 MLD ನೀರಿಗೆ ಅವರು ಈಗ ಹೊಸ ಯೋಜನೆಗೆ ಹಾಕೊಂಡಿದ್ದಾರೆ. ಯಾವ ಅನುಮತಿ ಇಲ್ಲ, ಕಾನೂನು ಇಲ್ಲ, ಏನೂ ಇಲ್ಲ. ಅಲ್ಲಿ ಇನ್ನೊಂದು ಸಂಘರ್ಷ ಎದುರಾಗುತ್ತೆ. ಖ್ಯಾತೆ ತೆಗಿಲಿಕ್ಕೆ ತಮಿಳುನಾಡವ್ರಿಗೆ ಕಾನೂನಲ್ಲಿ ಇನ್ನೊಂದು ಅವರು ಸಂಘರ್ಷ ಆಗುತ್ತೆ. ಕೂಡಲೇ ಅವರು ಕೈ ಬಿಟ್ಟರೆ ಸರ್ಕಾರದವರು. ಯಾಕೆ ಅಂದ್ರೆ ಇಲ್ಲಿ ನಮ್ಮ ರೈತರಿಗೆ ಕುಡಿ ನೀರಿಗೆ ಈ ಕೃಷಿ ನೀರಿಲ್ಲದೆ ಹೋದ್ರೆ ಅವರು ಅಲ್ಲಿ ತಲುಪಂತ ಬೆಂಗಳೂರನ್ನ ಏನವರು ಈಗ ಇವರು ಹೇಳಿದ್ರು ಸಿಲಿಜನ್ ಅವರು ಲೇಔಟ್ ಮಾಡ್ತಾ ಇದಾರಲ್ಲ, ಲೇಔಟ್ ಬಂದು ಕೆರೆಗಳನ್ನ ಅಲ್ಲಿ ನಿರ್ಮಾಣ ಮಾಡಿ, ಅಲ್ಲಿ ಕೆರೆಗಳು ನಿರ್ಮಾಣ ಮಾಡಿದ್ರೆ ತಾನೆ. ಈಗ ನಮ್ಮ ಮಂಜುನಾಥ್ ಅವರು ಈಗ ಅಲ್ಲಿ
ನಮಗೆ 9,600 ಎಕರೆಗೆ ಪ್ಲಾನ್ ಮಾಡ್ಕೊಂಡವ್ರೆ ಅಂತಂದ್ರೆ ಬಿಡದಿನಲ್ಲಿ. ಈಗ ಅವರು ಇಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಎಲ್ಲ ನೀರೆಲ್ಲ ತಮಿಳುನಾಡಿಗೆ ಹೋಗುತ್ತೆ, ಓಕೆ. ಆದ್ರೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನೀರು ಇಲ್ಲಿಂದ ಅಲ್ಲಿ ಸೆಂಟರ್ಗಳು ಮಾಡ್ತಾರ, ಏನು ಕೈಗಾರಿಕೆಗಳು ಮಾಡ್ತಾರ, ಮತ್ತೊಂದು ಮಾಡ್ತಾರ. ಅವ್ರು ಹೇಳಿದಾಗ ಅಲ್ಲೇ ನೀರಿಗೆ ಅವ್ರ ಸೌಕರ್ಯ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಟಾಪ್ ಮಾಡಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ. ಹಾಗಾಗಿ ನಮ್ಗೆ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಬೇಡಿಕೆ ಈ 6ನೇ ಹಂತದ ಯೋಜನೆನ ಸರ್ಕಾರ ಅದನ್ನ ಕೂಡಲೇ ಕೈ ಬಿಟ್ಕೊಡ್ಬೇಕು. ಮತ್ತೆ ನಮ್ದು ಏನಿದೆ ಈಗ ರೈತರಿಗೆ, ಯಾಕೆಂದ್ರೆ ಇಲ್ಲಿ ಕಾವೇರಿ ಅಚ್ಚುಕಟ್ಟ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಒಂದು 106 ಲಕ್ಷ ಟನ್ ಇದನ್ನ ಭತ್ತದ ಉತ್ಪಾದನೆ ನಾಶ ಆಗುತ್ತೆ ಈ ನೀರಿಲ್ಲದಲ್ಲ. ಹಾಗಾಗಿ ಇಂಥದ್ದೆಲ್ಲ ಸಾಕಷ್ಟಿದೆ. ನಾವಿಲ್ಲಿ ಸಮಯ ಅಂತ ಬಂದಾಗ ನಾವೇನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ತುಂಬಾ ಜನ ರೈತರು ಬಂದಿದ್ದೀರಿ, ನೋಡ್ತಾ ಇದ್ದೀನಿ. ಯಾರು ಯುವ ಜನತೆ ಬಂದಿಲ್ಲ, ಅದಕ್ಕೆ ನನಗೆ ಬೇಸರ ಆಗ್ತಾ ಇದೆ. ಆದ್ರೆ ಇದನ್ನ ಕಾನೂನು ರೀತಿಲೋ, ಹೋರಾಟ ರೀತಿಲೋ, ಇನ್ನೊಂದು ರೀತಿಲೋ ಇದನ್ನ ಹೆಚ್ಚು ಜನಾಂದೋಲನ ಮಾಡಿ ಇದನ್ನ ನಾವು ರೈತರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಾವು ನಿಜವಾಗ್ಲೂ ನಾವು ರೈತರು ಮಕ್ಕಳು ಇವತ್ತು ರೈತರು ನಾಶ ಅಂತ ನೋಡ್ಕೊಂಡ್ರೆ ಮಣ್ಣು ನೀರನ್ನ ಖಂಡಿತ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಇದಕ್ಕೆ ಹೆಚ್ಚಿನ ಮುಂದಿನ ಹೋರಾಟಗಳಲ್ಲಿ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅವರ ಆಸೆಗೆ ಒಳಗಾಗಿ ಈ ಸರ್ಕಾರಗಳು ಈ ನಿಯಮಗಳನ್ನ ಮಾಡ್ತಾ ಇದ್ದಾವೆ. ಏನು ಮಂಜುನಾಥ್ ಅವರು ಹೇಳಿದಂಗೆ ಡೇಟಾ ಸೆಂಟರ್ಗೆ ನೀರು ಬೇಕು, ಕೋಟಿಗಟ್ಟಲೆ ಲೀಟರ್ ನೀರು ಬೇಕು. ಆ ನೀರು ಮತ್ತೆ ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರು. ಬೇರೆ ನೀರು ಕರೆಂಟ್ ಉಪಯೋಗಿಸ್ಕೊಂಡು ನೀರು ಉಪಯೋಗಿಸ್ಕೋಬಹುದು. ಅವರು ಹೇಳೋ ಪ್ರಕಾರ ಡೇಟಾ ಸೆಂಟ್ರಲ್ಲಿ ಆ ನೀರು ಉಪಯೋಗಿಸಿದ್ರೆ ಏನು 2 ಟನ್ ನೀರು ಅಂತ ಹೇಳಿದ್ರು ಮೊನ್ನೆ. ಆ ನೀರು ಇನ್ಯಾವುದಕ್ಕೂ ಉಪಯೋಗ ಆಗೋದಿಲ್ಲ, ಹಾವೇ ಹೊರಟೈತೆ ಅದು. ಅಲ್ಲ, ಅವ್ರು ಹೇಳೋದು ಅವ್ರಿಗೆ 2 ಕೋಟಿ ಲೀಟರ್ ಅಂತ ಹೇಳಿದ್ದಾರೆ ಒಂದು ದಿವಸಕ್ಕೆ. ಅಷ್ಟು ನೀರು ಬೇರೆ ಯಾವ್ದು ಉಪಯೋಗ ಆಗೋದಿಲ್ಲ. ಅದೊಂದು. ಅದೇನೇ ಇರಲಿ, ಕಂಪ್ನಿಗಳಿಗೆ ಮಾತು ಕೊಟ್ಟಂತ ಇವರು ಸರ್ಕಾರಗಳಿಗೆ ಮುಂದಿರುವ ಮಾರ್ಗಗಳು ತುಮಕೂರಿಂದ ಹೇಮಾವತಿ ನೀರು, ಮೈಸೂರಿಂದ KRS ನೀರು, ಕಬಿನಿ ಜಲಾಶಯ ಇನ್ನೊಂದು ಅರ್ಥದಲ್ಲಿ ಈ ಜಿಲ್ಲೆಯ ರೈತರ ಪಾಲಿಗೆ ನೀರನ್ನು ಕಸಿದು ಅಲ್ಲಿನ ಅನ್ನ ಬೆಳೆಯುವ ರೈತರ ಬಾಯಿಗೆ ಮಡ್ಡ ಹಾಕ್ತಾರೆ. ಇವತ್ತು ನಾವೆಲ್ಲ ಸಂಕಲ್ಪ ಮಾಡಬೇಕು ಹೋರಾಟಕ್ಕೆ. ಇಲ್ಲಿ ಬಾಟೆ ಕೇಳ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಇರೋದಲ್ಲ. ಏನು ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿ ಇದೆ, ಅದ್ರ ಕೈಗಳ ಎಲ್ಲ ಸಂಘಟನೆಗಳಿವೆ. ಅವರ ಸಂಘಟನೆಗಳ ಅಸ್ತಿತ್ವದಲ್ಲಿರಲಿ. ನೀರಿನ ವಿಷಯಕ್ಕೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಭಾಗವಹಿಸಬೇಕು. ಇಲ್ಲವೇ ಅವರೇ ಏನು ಮಂಜುನಾಥ್ ಅವರು ಹೇಳಿದಂಗೆ ನಮ್ಮ ಬಾಯಿಗಳಿಗೆ ಮಣ್ಣು ಹಾಕತ್ತಿದ್ದೀವಿ, ನಾವೇ ಹಾಕತ್ತಾ ಇದ್ದೀವಿ. ಇದನ್ನ ಎಚ್ಚರಿಸ್ಕೊಂಡು ದಯವಿಟ್ಟು ಎಲ್ಲ ಸಹಕರಿಸಬೇಕು ಅಂತೇಳಿ ನಾನು ತಮ್ಮ ಕೈ ಮುಗಿದು ಕೇಳ್ಕೊತೇನೆ. ಫ್ಯಾಕ್ಟ್ರಿನ ಓಪನ್ ಮಾಡಿದ್ದಾರೆ. ನೆಕ್ಸ್ಟ್ ತುಮಕೂರು ಬರ್ತಾ ಇದ್ದಾರೆ, 200 ಕೋಟಿ ಪ್ರಾಜೆಕ್ಟ್ ಬರ್ತಾ ಇದೆ. ನಾನು ಲೆಕ್ಚರರ್ ಆಗಿ ಸೇರಿದಾಗ 73ರಲ್ಲಿ ನನ್ನ ಯೋಚನೆ ಇತ್ತು, ನೀರು ಕುಡಿಯೋಕ್ಕೆ ಮನೆಯಲ್ಲಿ ಫಿಲ್ಟರ್ ಇಟ್ಕೊಂಡಿದ್ದೀವಿ, ನೀರು ಕುಡಿಯೋಕ್ಕೆ ಮನೆಯಲ್ಲಿ ಒಂದೊಂದು ಫಿಲ್ಟರ್ ಇಟ್ಕೊಂಡಿದ್ದೀವಿ. ಅದೇ ಥರ ಯಾಕೆ ವೇಸ್ಟ್ ವಾಟರ್ ಸುಮ್ಮನೆ ವೇಸ್ಟಾಗಿ ಹೋಗುತ್ತಲ್ಲ ಚರಂಡಿಗೆ, ನಮ್ಮದೇ ಆದಂಥ ಒಂದು ಅದಕ್ಕೊಂದು ಫಿಲ್ಟರ್ ಹಾಕೊಂಡ್ಬಿಟ್ಟಿದ್ರೆ ಆ ನೀರು ಮತ್ತೆ ವಾಪಸ್ ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತೇಳಿ ಆ ಟೆಕ್ನಾಲಜಿ ಬಂದಿದೆ. ಈಗ ತುಮಕೂರಿನಲ್ಲಿ ಈಗಾಗಲೇ 200 ಕೋಟಿ ಮೌಲ್ಯದಲ್ಲಿ ಎಲ್ಲ ತರಹದ ಟ್ರೀಟ್ಮೆಂಟನ್ನು ಹಾಕಿ ಕೊನೆಯಲ್ಲಿ ಆ ನೀರನ್ನ ಕುಡಿಯೋ ಸ್ಟ್ಯಾಂಡರ್ಡ್ಗೆ ನೀರು ತರುವಂಥ ಪ್ರಾಜೆಕ್ಟ್ಗಳು ಬಂದಿದೆ. ಮನೆಗಳಿಗೆ ಹಾಕೋಬಹುದು, ಅಪಾರ್ಟ್ಮೆಂಟ್ಗಳಿಗೆ ಹಾಕೋಬಹುದು. ಹಾಗಾಗಿ ಅಟ್ಲೀಸ್ಟ್ ಒಂದು 50% ನೀರು ಪ್ರೆಷರ್ ಕಡಿಮೆ ಆದರೆ ಇಲ್ಲಿ ಬಾಕಿ ಫ್ರೆಶ್ ವಾಟರ್ಗೆ ನೀರು ಸಾಕಾಗುತ್ತೆ. ಈ ಸೆಕೆಂಡ್ರಿ ಆಕ್ಟಿವಿಟೀಸ್ ಅದಕ್ಕೆ ನೀರು ಏನು ಯುಟಿಲೈಸ್ ಮಾಡೋದಕ್ಕೆ ಅದು ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ. ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಲ್ಲಿ ನೀರಿಗೆ ಜಾಗ ಒಳ್ಳೆ ಜಾಗ ಅಲ್ಲ ಅಂತೇಳಿ ಅಲ್ಲಿ ಮಾಡಬಾರ್ದು, ಈ ಕಡೆ ಬರಬೇಕು ಅಂತೇಳಿ ನಾವು ಅವತ್ತು ದಿವಸ ನನ್ನ ಪೊಲ್ಯೂಷನ್ ಕಂಟ್ರೋಲ್ ಕೊಡಲಿದ್ದಾಗ ನಾವು ಕೂಡ ರಿಪೋರ್ಟ್ ಬರ್ತಿದ್ವಿ, ಬಿಡದಿತ್ರ ಬರಬೇಕು ಅಂತೇಳಿ. ಆಗ ಅದು ಪೊಲಿಟಿಕಲ್ ಟರ್ನ್ ತಗೊಂಡು ಕೊನೆಗೆ ವಿಧಿ ಇಲ್ಲದೆ ನಾವು ಕಾವೇರಿ ನೀರನ್ನು ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ, 100% ಕಾವೇರಿ ನೀರನ್ನು ನಿಮಗೆ ಕೊಡ್ಲಿಕ್ಕೆ ಬರೋದಿಲ್ಲ, ನಿಮಗೆ ನೀರು ಎಷ್ಟು ಬೇಕೋ ಅದನ್ನು ಕ್ವಾಂಟಿಫೈ ಮಾಡಿ, ಅದರಲ್ಲಿ 50% ನೀರನ್ನು ಕಾವೇರಿಯಿಂದ ಕೊಡ್ತೇವೆ, ಇನ್ನು 50% ನೀರನ್ನ ಯಲಹಂಕದಲ್ಲಿ ವೇಸ್ಟ್ ವಾಟರ್ ತಗೊಂಡು ಅದನ್ನು ಟ್ರೀಟ್ ಮಾಡಿ ಉಪಯೋಗಿಸ್ಬೇಕು ಅಂತ ಹೇಳಿ ಹಾಕಿದ ಕಂಡೀಷನ್ನು ಇವತ್ತು ದಿವಸ ಅವರು 90% ಟ್ರೀಟೆಡ್ ವಾಟರ್ ಯೂಸ್ ಮಾಡ್ತಾ ಇದ್ದಾರೆ. ವೇಸ್ಟ್ ಟ್ರೀಟೆಡ್ ವಾಟರ್ ಓನ್ಲಿ 10%. ದೊಡ್ಡ ಕೊಳಗಳನ್ನ ದೊಡ್ಡ ಇದನ್ನ ನೀರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಜಾಗ ಇಟ್ಕೊಂಡಿದ್ದಾರೆ.
ಜೊತೆಗೆ ಟ್ರೀಟೆಡ್ ವೇಸ್ಟ್ ವಾಟರ್ ಯೂಸ್ ಮಾಡ್ತಾ ಇದ್ದಾರೆ. ಈ ತರಹ ಒಂದು ಪ್ರಾಜೆಕ್ಟ್ಗಳು ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಯಾಕೆ ಮಾಡೋಕ್ಕಾಗೋದಿಲ್ಲ? ಇಟ್ ಈಸ್ ಪಾಸಿಬಲ್. ರೀಸೈಕಲ್ ಅಂಡ್ ರೀಯೂಸ್ ಅವ್ರು ಹೇಳಿದ್ರಲ್ಲ, ಟ್ರೀಟ್ಮೆಂಟ್ ಮಾಡಿ ಉಪಯೋಗ ಮಾಡುವಂಥ ನೀರನ್ನು 50% ನೀವು ತಂದುಬಿಟ್ರೆ ನೀವು 40 TMC ಯಾಕೆ ಬೇಕು? 20 TMCನೆಲ್ಲ ಫ್ರೆಶ್ ವಾಟರ್ ಮುಗಿದೋದು. ಅಲ್ಲೇ ಸಂಗ್ರಹ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಒಂದು ಕಡ್ಡಾಯ ಕಾನೂನಾಗಿ ರೂಪಿಸಬೇಕು. ಮತ್ತೆ ಏನು ನಗರ ಯೋಜನೆಯಲ್ಲಿ ಬಡಾವಣೆಗಳ ನಿರ್ಮಾಣ ಮತ್ತೆ ಸಾರ್ವಜನಿಕ ಹಿತದೃಷ್ಟಿ ಯೋಜನೆ ಹೆಸರಿನಲ್ಲಿ ಕೆರೆ ಕಟ್ಟೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ಆಲ್ರೆಡಿ ಇರೋ ಕೆರೆ ಕಟ್ಟೆಗಳನ್ನಾದ್ರೂ ಯಾವುದೇ ಕಾರಣದಿಂದ ಮುಚ್ಚಬಾರ್ದು. ಮುಚ್ಚಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಾನೂನ ರೂಪಿಸಿ ಒಂದು ಕೆರೆ ಕಟ್ಟೆಗಳನ್ನ ಉಳಿಸಿ ಅಭಿವೃದ್ಧಿ ಪಡಿಸಿದ್ರೆ ಮುಂದಿನ ತಲೆಮಾರುಗಳು ಈ ಒಂದು ನೀರಿನ ಸಮಸ್ಯೆಯಿಂದ ಪರಿಹಾರವನ್ನ ಕಾಣ್ಬೋದೇ ವಿನಃ ನೀವು ಕೆರೆ ಕಟ್ಟೆಗಳನ್ನ ಮುಚ್ಕೊಂಡು ಸರ್ಕಾರ ಏನು ರಾಜರ ಕಾಲದಲ್ಲಿ ಸ್ವತಂತ್ರ ಪೂರ್ವ ಕಾಲದಲ್ಲಿ ನಿರ್ಮಾಣ ಮಾಡಿದ ಕಟ್ಟೆಯನ್ನೇ ಇನ್ನೂ ಕೂಡ ಹೊಸ ಯೋಜನೆಗೆ ನಾವು ಅದರ ಆಧಾರದ ಮೇಲೆ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತೀವಿ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ, ಮತ್ತೆ ಅದರ ಆಧಾರದ ಮೇಲೆ ನಾವು ನಗರಗಳನ್ನ ಬೆಳೆಸ್ತೀವಿ ಅಂತಕ್ಕಂಥದ್ದು ತಪ್ಪು ನಿರ್ಧಾರ. ಸರ್ಕಾರ ಎಚ್ಚೆತ್ತು ಶಿವಲಿಂಗಯ್ಯನವರು ಹೇಳ್ತಾ ವಿವರವಾದ ಏನು ಸಮಸ್ಯೆ ಇದೆ ಅನ್ನೋದನ್ನು ಹೇಳಿ ಪರಿಹಾರನೂ ಕೂಡ ಹೇಳಿದ್ದಾರೆ. ಇಂಥ ತಜ್ಞರ ಸಲಹೆಗಳನ್ನ ಸರ್ಕಾರ ಕಿವಿಗೊಟ್ಟು ಕೇಳಬೇಕು, ಮನಪೂರ್ವಕವಾಗಿ ಅದನ್ನ ಜಾರಿ ತರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದ. ಇವಾಗ 6ನೇ ಅಂತ ಹೇಳಿ ನೇರವಾಗಿ KRS ತಗೊಂಡು ಕೇಳ್ತಾರೆ. ಅಪಾರ್ಟ್ಮೆಂಟ್ ಕಟ್ತಕ್ಕಂಥ ಬಿಲ್ಡರ್ ದುಡ್ಡು ಬರುತ್ತೆ, ಕಾರ್ಪೊರೇಷನ್ಗೆ ವಾಟರ್ ಬಿಲ್ ಬರುತ್ತೆ, ಅದು ಸಪೋರ್ಟ್ ಮಾಡೋದು ರಾಜಕಾರಣಿ ಕಮಿಷನ್ ಬರುತ್ತೆ. ಈ 6 TMC ಹೋಯ್ತು ಅಂತ ಹೇಳಿದ್ರೆ ಅದಾಗ್ತಕ್ಕಂಥ ಬೆಳೆ ನಷ್ಟ ಆಗ್ತಕ್ಕಂಥ ರೈತರಿಗೆ ಯಾವುದೇ ಕಾಂಪನ್ಸೇಟ್ ಆಗೋದಿಲ್ಲ, ಯಾವುದೇ ಪರಿಹಾರ ಕೂಡ ಸಿಗಲ್ಲ. ಅದನ್ನ ಕೃಷ್ಣ ಹೇಳಿದಂಗೆ ಕೆಳಗಡೆ ನಾವು ಏನು ಮೇಕೆದಾಟಿಂದ ಇದ್ರೂ ಕೂಡ ಹೊಡೆತ ಬಿಡ್ತಕ್ಕಂಥದ್ದು KRSಗೆನೆ. ಯಾಕಂದ್ರೆ ಮೂಲ ಡ್ಯಾಮ್ ಇರ್ತಕ್ಕಂಥದ್ದು ನಮ್ಮ KRS ಇದೆಯೋ ಇಲ್ಲಿ ಕೃಷಿ ಬಯಲಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಸೊ 6 TMC ಸ್ಕೇರ್ಸಿಟಿ ಆಯಿತು ಅಂತ ಹೇಳಿದ್ರೆ ನಮ್ದು 40,000 50,000 ಎಕರೆ ನೀರಾವರಿ ಬೇಸಾಯಗಳು ಕಡಿಮೆ ಆಗ್ತದೆ. ಒಂದು ಬಹುಶಃ ಈ ಸಭೆಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನ KRS ಮತ್ತು ಇತರ ಮೂಲಗಳ ಮೇಲೆ ಆಧರಿಸಿಕೊಂಡು ಯಾವುದೇ ಯೋಜನೆಯನ್ನ ಇನ್ನು ಮುಂದೆ ರೂಪಿಸಬಾರದು. ಈಗ ಮಾಡಿರ್ತಕ್ಕಂಥ 6ನೇ ಹಂತದ ಯೋಜನೆ ಕೂಡ ಸೇರಿದಂತೆ ಸ್ಥಗಿತಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಪ್ರಬಲವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಬೇಕು. ಮತ್ತೆ ಎರಡನೇದಾಗಿ ಬೆಂಗಳೂರಿನಿಂದ ಬೇಕಾದ ವಿಚಾರ ಚರ್ಚೆಗೆ ಬಂದಾಗ ನಾಗೇಶ್ ಹೆಗಡೆ ಮತ್ತೆ ಬೇಕು ಹಲವಾರು ಜನ ಚರ್ಚೆ ಮಾಡಿದ ವಿಷಯ ಏನಂದ್ರೆ ಬೆಂಗಳೂರಿನಲ್ಲಿ ವಾರ್ಷಿಕ ಸುಮಾರು 23 TMC ಅಷ್ಟು ಮಳೆ ನೀರಿನ ಸಂಗ್ರಹ ಆಗ್ತದೆ. ಈ ಮಳೆ ನೀರನ್ನ ಬಳಸ್ಕೊಳ್ಳೋದಕ್ಕೆ ಅಲ್ಲಿರ್ತಕ್ಕಂಥ ಕೆರೆಗಳನ್ನ ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಮತ್ತೆ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಜಾಸ್ತಿ ಮಾಡ್ತಕ್ಕಂಥ ಮೂಲಕವಾಗಿ ಬೆಂಗಳೂರಿನ ನೀರಿನ ಅಗತ್ಯತೆಯನ್ನು ರೂಪಿಸ್ಕೋಬೇಕೇ ವಿನ ಮತ್ತೆ ಕಾವೇರಿ ಮೇಲೆ ಯಾವ ಥರದ ಒತ್ತಡವನ್ನು ಹಾಕ್ಬಾರ್ದು ಅಂತೇಳಿ ಎರಡು ವಿಷಯಗಳನ್ನು ನಾವಿತ್ತು ಆಲ್ಟರ್ನೇಟಿವ್ ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ನೀರು ತಗೋಬಾರ್ದು ಕೇಳಿದ ಹಿನ್ನೆಲೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಹೇಳಬೇಕು. ಅದನ್ನು ಕೂಡ ಸೇರಿದಂತೆ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಗಿ ಉಳಿದವರು ಮಾತು. ನಮಸ್ಕಾರ ಎಲ್ಲರಿಗೂ. ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ದೃಷ್ಟಿಕೋನದಿಂದ ಈಗೇನು KRS ಎಡಭಾಗ ಮತ್ತು ಬಲಭಾಗದಿಂದ ಮೈಸೂರು, ಚಾಮುಂಡೇಶ್ವರಿ ಮತ್ತು ಹುಣಸೂರಿಗೆ ನೀರು ತೊಗೊಂಡೋಗುವಂಥ ಪ್ರಾಜೆಕ್ಟು 13.5 TMC ನೀರು ಮತ್ತು ಬೆಂಗಳೂರು 6ನೇ ಹಂತ ನೀರಿಗೆ 6 TMC ನೀರನ್ನು ತೆಗೆದುಕೊಂಡು ಹೋಗುವಂತಹ ಯೋಜನೆ ಈ ನಮ್ಮ ಮಂಡ್ಯ ಜಿಲ್ಲೆಗೆ ಮಾರಕವಾದಂಥದ್ದು. ಈಗಾಗಲೇ ತಮಗೆ ತಿಳಿದಾಗೆ 1 TMC ನೀರಿನಲ್ಲಿ 10,000ದಿಂದ 16,000 ಎಕರೆ ಜಮೀನು ಭತ್ತವನ್ನು ಬೆಳೆಯುವಂಥದ್ದು. ಅಂಥದ್ದು ಇವರು 13ರಿಂದ 16 TMC ಒಟ್ಟು ನೀರನ್ನು ತೆಗೆದುಕೊಂಡು ಹೋದರೆ ಲಕ್ಷಾಂತರ ಎಕರೆ ರೈತ ಭತ್ತ ಬೆಳೆಯುವಂಥ ಜಮೀನು ಹಾಳಾಗ್ತದೆ. ಜೊತೆಗೆ ಈ ನೀರು ಕುಡಿಯುವಂಥ ಪ್ರಾಜೆಕ್ಟನ್ನು KRSಲ್ಲೇ ತೆಗೆದುಕೊಂಡು ಹೋಗಬೇಕು ಅಂತ ಮನಸ್ಸು ಅಥವಾ ಯೋಚನೆಗಳು ಯಾಕಾದರೂ ಬರ್ತದೆ ಗೊತ್ತಿಲ್ಲ. ನಿಜ ಇದು ಮಲ್ಟಿ ಪ್ರಾಜೆಕ್ಟ್ ಯೋಜನೆ, ವ್ಯವಸಾಯಕ್ಕೆ, ಕುಡಿಲಿಕ್ಕೆ, ಮೈಸೂರಿಗೆ ಹಾಗೂ ವಿದ್ಯುತ್ ಶಕ್ತಿಗೆ ಅಂತೇಳಿ ತೀರ್ಮಾನ ಮಾಡಿ ಈ ಡ್ಯಾಮನ್ನು ಕಟ್ಟಿರೋದು. ಆದರೆ ಬೆಳೆಯುತ್ತಾ ಇರುವಂಥ ಈ ಬೆಂಗಳೂರು ನಗರಕ್ಕೆ ಇತಿಮಿತಿ ಇಲ್ಲದೆ ನಡೀತಾ ಇರುವಂಥ ಸನ್ನಿವೇಶದಲ್ಲಿ KRSಯಿಂದ ತೆಗೆದುಕೊಂಡು ಹೋಗೋ ಬದಲಾಗಿ KRSಗೆ ಬದಲಾಗಿ ಆಲ್ಟರ್ನೇಟಿವ್ ಈಗಾಗಲೇ
ಏನು ರೈನ್ ವಾಟರು 24 TMC ನೀರು ನಿಮಗೆ ಅಲ್ಲಿ ರೈನ್ ವಾಟ್ರಿಂದನೇ ಸಿಗುತ್ತೆ. ವೇಸ್ಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದೊಂದು 14-15 TMC, ಒಟ್ಟು 40 TMC ನೀರು ಅಲ್ಲೇ ಶುದ್ಧೀಕರಣ ಮಾಡಿ ಆ ನೀರನ್ನು ಉಪಯೋಗಿಸ್ಕೊಳ್ಬೋದು. ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡಬೇಕು. ಆದರೆ ಸಿಕ್ಕಾಬಿಟ್ಟೆ ಎಲ್ಲ ಡೈರೆಕ್ಷನ್ನು ಕೂಡ ಬೆಂಗಳೂರು ನಗರ ಒಂದೇ ನಾವು ಬೆಳೆಸಬೇಕು ಅನ್ನೋದು ಬದಲಾಗಿ ಬೇರೆ ಬೇರೆ ನಗರಗಳನ್ನು ಕೂಡ ಬೆಳೆಸೋದ್ರಿಂದ ಏನು ಇವತ್ತಿನ ದಿನ ಒಂದು ಕೆಪಾಸಿಟಿ, ಟಾಲರೆನ್ಸ್ ಕೆಪಾಸಿಟಿ ಬೆಂಗಳೂರು ನಗರಕ್ಕಿದೆ, ಅದನ್ನು ಕಳ್ಕೊಳ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಕೂಡ ಬೆಂಗಳೂರು ನಗರದ ಮೇಲೆ ಆಗುತ್ತೆ. ಇದರ ಜೊತೆಗೆ ಈಗ ಮಾಡಿರುವಂಥ 6ನೇ ಯೋಜನೆ ಪ್ರಾಜೆಕ್ಟನ್ನು, ಮೇಕೆದಾಟು ಪ್ರಾಜೆಕ್ಟನ್ನು ನೀವು ಯೋಚನೆ ಮಾಡಿ ಅಲ್ಲಿಂದ ನೀರನ್ನು ನೀವು ತೆಗೆದುಕೊಂಡ್ರೆ ಅನುಕೂಲ ಆಗಬಹುದು. KRSಯಿಂದ ತೆಗೆದುಕೊಂಡು ಹೋಗುವಂಥ ಪ್ರಾಜೆಕ್ಟನ್ನು ತಾವು ಕೈ ಬಿಡಬೇಕು. ಆ ಕೈ ಬಿಡೋದ್ರಿಂದ ಮಂಡ್ಯ ಜಿಲ್ಲೆ ಜನತೆಗೆ ಒಂದು ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಅದೊಂದು ವ್ಯವಸಾಯ ಜಿಲ್ಲೆಯಾಗಿ ಉಳಿಯುತ್ತೆ. ಇಲ್ಲ ಅಂತಂದರೆ ಈ ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಸೇರಿಕೊಂಡು ಈ ಜಿಲ್ಲೆ ಚೆನ್ನಾಗಿ ಬೆಳೆಯಬಹುದಾಗಿದ್ದಂಥ ಸನ್ನಿವೇಶದಲ್ಲಿ ನೀವು ಅವರಿಗೆ ವಿಷವನ್ನು ಉಣಿಸುವಂಥ ಒಂದು ಸ್ಟೇಜನ್ನು ತರ್ತಾ ಇರೋದು ನಿಜವಾಗ್ಲೂ ಮನಸ್ಸಿಗೆ ಎಲ್ಲ ಜನತೆಗೆ ಬೇಜಾರಾಗಿದೆ. ಈ ದೃಷ್ಟಿಯಲ್ಲಿ KRSಯಿಂದ ಬೆಂಗಳೂರು ನಗರದ 6ನೇ ಹಂತಕ್ಕೆ ನೀರು ತೆಗೆದುಕೊಂಡು ಹೋಗೋದು, ಮೈಸೂರು ಮತ್ತು ಹುಣಸೂರಿಗೆ ನೀರು ಕೊಡುವಂಥ ಯೋಜನೆಯನ್ನು ಕೈಬಿಟ್ಟು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಆ ನೀರನ್ನು ಅಲ್ಲಿಗೆ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಕೋನ ನಮ್ಮೆಲ್ಲರ ಆಶಯ. ಬೆಳವಣಿಗೆ ಆಗಬೇಕು, ಆದರೆ ಯದ್ವಾತದ್ವಾ ಬೆಳವಣಿಗೆ ಆದರೆ ಆಗುವಂಥ ಅನಾಹುತಗಳು ಭಾಳಷ್ಟು ಮುಂದಿನ ದಿನಗಳಲ್ಲಿ ನಾವು ಫೇಸ್ ಮಾಡಬೇಕಾಗುತ್ತೆ. ಮಕ್ಕಳು ಮೊಮ್ಮಕ್ಕಳು ಇನ್ನು ಬರುವಂಥ ಜನಾಂಗ, ಬರುವಂಥ ಜನಸಂಖ್ಯೆ ತುಂಬ ತೊಂದರೆ ಆಗುವಂಥ ಸನ್ನಿವೇಶಗಳು ಕಾಣುತ್ತೆ. ಮಂಡ್ಯ ಜಿಲ್ಲೆ ಉಳಿಸ್ಬೇಕು ಅಂತಂದರೆ ಈ 2 ಪ್ರಾಜೆಕ್ಟನ್ನು, ಏನು ಈ ನೀರು ತೊಗೊಂಡೋಗೋ ಪ್ರಾಜೆಕ್ಟನ್ನು ನಿಲ್ಲಿಸಬೇಕು. ಇಲ್ಲೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಮಂಡ್ಯ ಜನ ಬೀದಿಗಿಳಿಯುವಂಥ ಸ್ಟೇಜಿಗೆ ಬರಬಹುದೇನೋ, ಆ ದೃಷ್ಟಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಸವಿನಯ ಪ್ರಾರ್ಥನೆ. ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಈ ದಿನ ಜಾಗೃತಿ ಸಭೆಯನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಸಮಿತಿ KRSನಿಂದ ನೀರು ತಗೊಂಡೋಗುವಂಥ ಬೆಂಗಳೂರಿಗೆ ಕುಡಿಯುವ ನೀರಿನ ಉದ್ದೇಶವಾಗಿ ನೀರನ್ನು ತೆಗೆದುಕೊಂಡೋಗುವಂಥ ಯೋಜನೆಯನ್ನು ಸರ್ಕಾರ ಏನು ರೂಪಿಸಿದೆ ಅದನ್ನು ವಿರೋಧ ಮಾಡಿ ಈ ಸಭೆಯಲ್ಲಿ ಚರ್ಚೆಯಾಗಿದೆ, ಅಭಿಪ್ರಾಯಗಳೆಲ್ಲ ಮೂಡಿಬಂದಿದೆ. KRSನಿಂದ 6 TMC ನೀರನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ 6ನೇ ಹಂತದ ಯೋಜನೆ ಮೂಲಕ ಮಂಡ್ಯ ಜಿಲ್ಲೆಯ ಕೃಷಿ ಬದುಕಿಗೆ ಮಾರಕ ಆಗುತ್ತೆ. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳಾದಂಥ ಭತ್ತದ ಬೆಳೆ 3,80,000 ಎಕರೆನಲ್ಲಿ ಬೆಳಿಬಹುದಾದಂಥ ಭತ್ತದ ಬೆಳೆ ಈ 6ನೇ ಹಂತದ ಯೋಜನೆ ಏನಾದರೂ ನೀರು ತಗೊಂಡೋಗುವಂಥ ಕೆಲಸ ಆಗೋದೇ ಆದರೆ ಬರೀ 1.5 ಲಕ್ಷ ಎಕರೆ ಮಾತ್ರ ನಾವು ಬೆಳಿಬೇಕಾಗ್ತದೆ. ಹಾಗೆಯೇ ನಮ್ಮ ಕಬ್ಬು ಪ್ರಮುಖವಾದಂಥ ಬೆಳೆ, 2 ಲಕ್ಷ ಎಕರೆ ಕಬ್ಬನ್ನು ನಾವು ಬೆಳಿಬಹುದು. ಆದರೆ ಇವಾಗ ಬರೀ ಆ ಯೋಜನೆ ಏನಾದರೂ ನೀರನ್ನು ತಗೊಂಡೋಗೋದಾಗೋದಾದರೆ 37,000 ಎಕರೆ ಕಬ್ಬನ್ನು ಮಾತ್ರ ನಾವು ಬೆಳಿಬಹುದಾಗತ್ತೆ. ಇಂಥದ್ದೊಂದು ಮಾರಕ ಕೆಲಸವನ್ನು ಸರ್ಕಾರ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ಕೆಲವು ನಿರ್ಣಯಗಳನ್ನು ನಾವು ಈ ಸಭೆಯಲ್ಲಿ ಮಾಡಿದ್ದೀವಿ. ಬಹುತೇಕ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವ ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ನಾವಿಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದೀವಿ. ಸಭೆಯ ನಿರ್ಣಯಗಳು ಈ ಕೆಳಕಂಡಂತಿವೆ. 1, KRSನಿಂದ ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋಗುವಂತಹ 6ನೇ ಹಂತದ ಯೋಜನೆ ರೂಪಿಸಿರುವ ರಾಜ್ಯ ಸರ್ಕಾರದ ನಿಲುವನ್ನು ಈ ಸಭೆ ಸಂಪೂರ್ಣವಾಗಿ ವಿರೋಧಿಸುತ್ತದೆ. 2ನೇದು, ಮಂಡ್ಯ ಜಿಲ್ಲೆಯ ಕೃಷಿ ಬದುಕಿಗೆ ಮಾರಕವಾಗಿರುವ ಈ ನೀರು ತೆಗೆದುಕೊಂಡು ಹೋಗುವ ಯೋಜನೆಯನ್ನು ಈ ಕೂಡಲೇ ಕರ್ನಾಟಕ ಸರ್ಕಾರ ಕೈ ಬಿಡಲು ಸಭೆ ಒತ್ತಾಯಿಸುತ್ತದೆ. 3ನೇದು, ಬೆಳೆಯುತ್ತಿರುವ ಬೆಂಗಳೂರು ನಗರಕ್ಕೆ ಪರ್ಯಾಯ ವ್ಯವಸ್ಥೆಯ ಮೂಲಕ ನೀರು ಒದಗಿಸುವ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕೆಂಬ ಒತ್ತಾಯವನ್ನು ಸಭೆ ಮಾಡುತ್ತದೆ, ಅಂದರೆ ಮಳೆಯ ನೀರಿನ ಮೂಲಕ. 4ನೇದು, ನ್ಯಾಯಾಲಯದ ಮೂಲಕವೂ ಸಹ ಸಮಿತಿ ಪ್ರಯತ್ನಪಟ್ಟು
KRSನಿಂದ ನೀರು ತೆಗೆದುಕೊಂಡು ಹೋಗುವ ಈ ಯೋಜನೆಯನ್ನು ಕೈಬಿಡಿಸುವ ಕೆಲಸ ಮಾಡಲು ಸಭೆ ತೀರ್ಮಾನಿಸಿರುತ್ತದೆ. ಇದಿಷ್ಟು ತೀರ್ಮಾನಗಳನ್ನು ಸರ್ ಒಂದೇ ಒಂದು ಸೆಕೆಂಡ್. KRSನಿಂದ ಬೆಂಗಳೂರಿಗೆ 6ನೇ ಹಂತದ ಮೂಲಕ ಹಾಗೂ ಮೈಸೂರಿನ ಹಳೆ ಹುಂಡುವಾಡಿ ಸ್ಥಳಕ್ಕೆ ನೀರು ಕೊಡುವ ಯೋಜನೆ ರೂಪಿಸಿರುವ ರಾಜ್ಯ ಸರ್ಕಾರದ ನಿಲುವನ್ನು ಈ ಕೂಡಲೇ ಹಿಂಪಡೀಲಿ ಅನ್ನುವಂಥ ಒತ್ತಾಯ ಕೂಡ ಸಭೆ ಮಾಡ್ತಾ ಇದೆ. ಈ ಒಂದು ಸಭೆಯ ಮೂಲಕ KRSನ ಬಲಭಾಗ, KRSನ ಎಡಭಾಗ, 2 ಭಾಗಗಳ ಮೂಲಕವೂ ಸಹ KRSನ ಹಿನ್ನೀರನ್ನು ಆಗ್ಬೋದು, ಮುನ್ನೀರು ಸಹ ಆಗಬಹುದು. ಈ 2 ಭಾಗದ ನೀರನ್ನು ನೀರನ್ನು ತಕ್ಕೊಂಡೋಗುವಂಥ ಯೋಜನೆ ಇದು. ಆ ಕೆಲಸವನ್ನು ಇವತ್ತು ವಿಸ್ತೃತವಾಗಿ ಸಭೆ ಚರ್ಚೆ ಮಾಡಿದೆ. ಅಂಕಿ ಅಂಶಗಳ ದಾಖಲೆಗಳ ಮೂಲಕ ಸಭೆ ಚರ್ಚಿಸಿದೆ. ಈ ನಿರ್ಣಯಗಳನ್ನು ತಕ್ಕೊಂಡಿದೆ. ಮುಂದಿನ ದಿನದಲ್ಲಿ ಸರ್ಕಾರ ಈ ಸಭೆಯ ಒಂದು ಒತ್ತಾಯಗಳಿಗೆ, ನಿರ್ಣಯಗಳಿಗೆ ಸ್ಪಂದಿಸದೆ ಮುಂದುವರಿದ ಪಕ್ಷದಲ್ಲಿ ಸಭೆ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪದಲ್ಲೂ ಸಹ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಭೆ ತಗೊಂಡಿದೆ.